ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಿಮಗೆ ತಿಳಿದಿರ್ಬೋದು, ಆಲ್ರೆಡಿ ನಾವು 2 ವಿಡಿಯೋ ಹಾಕಿದ್ವಿ. ನಾವು ಈಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ವಿವಿಧ ಕ್ಷೇತ್ರಗಳಿಗೆ ಹೋಗ್ತಾ ಇದ್ವಿ. ಅದರ ಭಾಗವಾಗಿ ನಾವು ಇವಾಗ ಪ್ರಸ್ತುತ ತೆಲಂಗಾಣದಲ್ಲಿರುವ ಅಲಂಪುರದಲ್ಲಿದ್ದೀವಿ. ಅಲಂಪುರದಲ್ಲಿ ಜೋಗಲಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಆ ವಿಡಿಯೋ ನಾವು ಪೋಸ್ಟ್ ಮಾಡಿದ್ದೀವಿ. ಇನ್ ಕೇಸ್ ನೀವು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ನೋಡ್ಬೋದಾಗಿರುತ್ತೆ. ನಾವು ಇಲ್ಲಿಂದ ಇವಾಗ ನಮ್ಮ ಪ್ರಯಾಣ ಬಂದ್ಬಿಟ್ಟು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಶ್ರೀಶೈಲ ಬಂದ್ಬಿಟ್ಟು 4 hours 30 minutes ಜರ್ನಿ ಆಗಿರುತ್ತೆ. ಈ ಜರ್ನಿ ಹೇಗಿರುತ್ತೆ ಅಂತ ಈ ವಿಡಿಯೋನಲ್ಲಿ ನೋಡೋಣಂತೆ. ಅದೇ ರೀತಿ ನಮಗೆ ಶ್ರೀಶೈಲದಲ್ಲಿ ಮೊದಲಿಗೆ ಸೈಟ್ ಸೀಯಿಂಗ್ ಪ್ಲೇಸಸ್ ಇರುತ್ತೆ, ತುಂಬಾ ಪ್ಲೇಸಸ್ ಇರುತ್ತೆ. ಅದನ್ನ ಇವಾಗ ನಾವು ಕವರ್ ಮಾಡ್ತಾ ಇದ್ವಿ. ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಈಗ ತಾನೇ ಜಸ್ಟ್ ನಾವು ಶ್ರೀಶೈಲ ರೀಚ್ ಆಗಿದ್ದೀವಿ. ನಾವು ಅಲಂಪುರ ಬೆಳಗಿನ ಜಾವ 4:15ಗೆ ಹೊರಟ್ವಿ. ಸೊ ನಾವು ಶ್ರೀಶೈಲ ರೀಚ್ ಆಗಿದ್ದು 8:30 ಆಗಿದೆ ಈಗ ಪ್ರಸ್ತುತ. ಇನ್ನು ಜರ್ನಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ. ಫುಲ್ ನೀವು ನಲ್ಲಮಲ್ಲ ಫಾರೆಸ್ಟ್ ಮಧ್ಯ ಬರ್ತೀರಾ. ಸೀನರಿ ಮಾತ್ರ ಸಕ್ಕತ್ತಾಗಿದೆ, ಫುಲ್ ಎಂಜಾಯ್ ಮಾಡ್ತೀರಾ ನೀವು. ಇನ್ನು ಈ ಶ್ರೀಶೈಲದಲ್ಲಿ ಸಾಕಷ್ಟು ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಸೊ ಈಗ ಮೊದಲಿಗೆ ನಾವು ಸೈಟ್ ಸೀಯಿಂಗ್ ಪ್ಲೇಸಸ್ಗೆ ವಿಸಿಟ್ ಮಾಡ್ತಾ ಇದ್ದೀವಿ. ನಾವು ಓನ್ ವೆಹಿಕಲಲ್ಲಿ ಬಂದಿರೋದ್ರಿಂದ ಮೊದಲಿಗೆ ನಾವು ಶ್ರೀಶೈಲ ಶಿಖರ ದರ್ಶನ ಮಾಡ್ತಾ ಇದ್ದೀವಿ. ನೀವೇನಾದರೂ ಶ್ರೀಶೈಲ ಆಲ್ರೆಡಿ ರೀಚ್ ಆಗಿದ್ರೆ ಶಿಖರಕ್ಕೆ ಬರಬೇಕು ಅಂದರೆ ಇದು 10 kilometers ಆಗುತ್ತೆ ಶ್ರೀಶೈಲದಿಂದ. ಶಿಖರ ದರ್ಶನ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ನಿಮಗೆ ಸಾಕಷ್ಟು ಶೇರ್ ಆಟೋಸು, ಶೇರ್ ಜೀಪ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಇದರಲ್ಲಿ ಒಬ್ಬರಿಗೆ 100 rupees ತೊಗೊತಾರೆ. ಇನ್ನೇನಾದರೂ ನೀವು ಮಳೆಗಾಲದಲ್ಲಿ ಬಂದರೆ ನಿಮಗೆ ಈವನ್ ಡ್ಯಾಮ್ ಕೂಡ ತೋರಿಸ್ತಾರೆ. ಸೊ ಅದನ್ನು ಎಕ್ಸ್ಟ್ರಾ ತೋರಿಸ್ಲಿಕ್ಕೆ 150 rupees ಚಾರ್ಜ್ ಮಾಡ್ತಾರೆ. ಈಗ ತಾನೇ ಶಿಖರವನ್ನು ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆಲ್ಮೋಸ್ಟ್ ಇದು 140 ಮೆಟ್ಲುಗಳಿದೆ. ಇದನ್ನು ನಾವು ಫಸ್ಟೇ ಕವರ್ ಮಾಡ್ತಾ ಇದ್ದೀವಿ. ನೀವೇನಾದರೂ ಸೈಟ್ ಸೀಯಿಂಗ್ ಆಟೋದಲ್ಲಿ ಬಂದರೆ ಇದು ಲಾಸ್ಟ್ ಇರುತ್ತೆ. ನಾವು ಈ ಕಡೆಯಿಂದ ಬರ್ತಿರೋದ್ರಿಂದ ದೋರ್ನಲ್ಲ ಕಡೆಯಿಂದ ಹೋಗ್ತಿರೋದ್ರಿಂದ ನಾವು ಇದನ್ನು ಫಸ್ಟೇ ಕವರ್ ಮಾಡ್ತಾ ಇದ್ದೀವಿ. ಹಾಗೆ ಒಂದು ನುಡಿ ಇದೆ, ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ ಅಂತ. ಯಾರು ಬಂದು ಈ ಶ್ರೀಶೈಲ ಶಿಖರವನ್ನು ನೋಡ್ತಾರೋ ಅವರಿಗೆ ಜನನ ಮತ್ತು ಮರಣದಿಂದ ಆ ಚಕ್ರದಿಂದ ಹೊರಗಡೆ ಬರ್ಬೋದು ಅಂತ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಶ್ರೀಶೈಲಕ್ಕೆ ಬರೋರು ಈ ಶಿಖರ ದರ್ಶನ ಮಾಡಿಕೊಂಡೇ ಹೋಗ್ತಾರೆ. ಬಿಸಿಲಿಲ್ಲ, ಮೋಡ ಕವಿದ ವಾತಾವರಣ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ 20 rupees ಟಿಕೆಟ್ ಇರುತ್ತೆ. 20 rupees ಟಿಕೆಟ್ ತೆಗೆದುಕೊಂಡು ಇಲ್ಲಿ ಟಿಕೆಟ್ ತೆಗೆದುಕೊಂಡು ಆಮೇಲೆ ಶಿಖರ ದರ್ಶನಕ್ಕೆ ಹೋಗಬೇಕು. ನೋಡಿ, ಇದೇ ಶಿಖರೇಶ್ವರ ದೇವಸ್ಥಾನ. ಮೇಲ್ಗಡೆ ಸಾಕಷ್ಟು ಜನ ಇದ್ದಾರೆ ನೋಡಿ, ಅಲ್ಲಿಂದನೇ ನೋಡಬೇಕಾಗಿರೋದು. ಆಮೇಲೆ ದೇವರ ದರ್ಶನ ಮಾಡ್ಕೋಬೇಕು, ಮೊದಲು ಶಿಖರದ ದರ್ಶನ ಮಾಡ್ಕೋಬೇಕು. ಹಾಗೆ ಇಲ್ಲಿ ಶಿಖರನ ನೋಡೋದಕ್ಕೆ ಬೈನಾಕ್ಯುಲರ್ ಕೂಡ ಇರುತ್ತೆ, ಅದರಿಂದ ಕೂಡ ನಾವು ನೋಡ್ಬೋದಾಗಿರುತ್ತೆ. ತುಂಬಾ ಕಾಲಿದೆ, ಯಾವಾಗಲೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ವೀಕ್ ಡೇಸ್ ಬಂದಿರೋದ್ರಿಂದ ತುಂಬಾ ಕಾಲಿದೆ. ನೋಡಿ ಇಲ್ಲಿ ನಿಮಗೆ ಶ್ರೀಶೈಲ ಶಿಖರ, ಇದು ಶಿಖರ ಅಂದರೆ ನಂದಿಯ ವಿಗ್ರಹ ಇದೆ. ನಂದಿಯ ವಿಗ್ರಹದಿಂದ ನಮಗೆ ಗೋಪುರವನ್ನು ನೋಡಬೇಕು, ಗೋಪುರದ ಮೇಲಿರುವ ಕಳಶವನ್ನು ನೋಡಬೇಕು. ನಂದಿಯ 2 ಕೊಂಬುಗಳ ಮಧ್ಯಭಾಗದಿಂದ ಈ ಥರ ನೋಡಬೇಕಾಗತ್ತೆ. ನೋಡಿ, ಇಲ್ಲಿ ಬೈನಾಕ್ಯುಲರ್ ಇದೆ, 10 rupees per person ತಗೋತಾರೆ. ಫೈನಲಿ ಶಿಖರ ದರ್ಶನ ಆಯಿತು. ಕೆಳಗಡೆ ಶಿಖರೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ದೇವರ ದರ್ಶನ ಮಾಡ್ಕೋಬೇಕು. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ನೋಡಿ, ಇಲ್ಲಿಂದ ಕೃಷ್ಣಾ ನದಿ ಎಷ್ಟು ಚೆನ್ನಾಗಿ ಕಾಣುತ್ತೆ. 2 ಬೆಟ್ಟಗಳ ಮಧ್ಯೆ ನದಿ ಹರಿಯೋದು. ಇದನ್ನು ಪಾತಾಳ ಗಂಗೆ ಅಂತ ಕರೀತಾರೆ. ನಿಮಗೆ ಆಮೇಲೆ ಅದು ಕೂಡ ತೋರಿಸ್ತೀವಿ. ಈ ಶಿಖರ ಆ್ಯಕ್ಚುಲಿ ನಮಗೆ ಸಮುದ್ರ ಮಟ್ಟದಿಂದ 2030 ಅಡಿ ಎತ್ತರದಲ್ಲಿದೆ. ಇಲ್ಲಂತೂ ತುಂಬಾ ಒಳ್ಳೆ ವ್ಯೂಸ್ ಸಿಗುತ್ತೆ ನಿಮಗೆ, ಮತ್ತು ದರ್ಶನ ಕೂಡ ನಮಗೆ ತುಂಬ ಚೆನ್ನಾಗಾಯಿತು. ನೀವೇನಾದರೂ ಶ್ರೀಶೈಲಕ್ಕೆ ಬಂದರೆ ಈ ಪ್ಲೇಸ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನೆಕ್ಸ್ಟ್ ಈಗ ನಾವು ಪಾಲದಾರ ಪಂಚದಾರಕ್ಕೆ ಹೋಗ್ತಾ ಇದ್ದೀವಿ. ಅದು ನಮಗೆ ಇಲ್ಲಿಂದ 5 kilometers ಆಗುತ್ತೆ. ಶ್ರೀಶೈಲ ಶಿಖರದಿಂದ 5 kilometer ದೂರದಲ್ಲಿರುತ್ತೆ. ನಾವು ಶ್ರೀಶೈಲದಿಂದ ಶಿಖರ ದರ್ಶನ ಮಾಡಲಿಕ್ಕೆ ಬರುವಾಗ ನಮಗೆ 5 ದೇವಸ್ಥಾನಗಳು ಸಿಗುತ್ತೆ. ಅದರಲ್ಲಿ ಸಾಕ್ಷಿ ಗಣಪತಿ, ಪಾಲದಾರ ಪಂಚದಾರ, ಲಲಿತಾದೇವಿ ದೇವಸ್ಥಾನ, ಹಟಕೇಶ್ವರ ಸ್ವಾಮಿ ದೇವಸ್ಥಾನ, ಮತ್ತೆ ಲಾಸ್ಟ್ ಅಲ್ಲಿ ನಮಗೆ ಸಿಗೋದು ಈ ಶ್ರೀಶೈಲ ಶಿಖರ. ಈ 5 ಜಾಗಗಳನ್ನ ಕೂಡ ನೀವು ವಿಸಿಟ್ ಮಾಡಬಹುದು. ಶಿಖರ ನೋಡ್ಕೊಂಡು ಬಂದ ನಂತರ ಮುಂದೆ ನಿಮ್ಗೆ ಬೃಹತ್ ನಂದಿಯ ವಿಗ್ರಹ ಕೂಡ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಕೂಡ ಸಾಕಷ್ಟು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಈ ನಂದಿಯ ವಿಗ್ರಹನ. ಈಗ ನಾವು ಪಾಲದಾರ ಮತ್ತೆ ಪಂಚದಾರಕ್ಕೆ ಹೋಗ್ತಾ ಇದ್ದೀವಿ. ಇದು 2 ಜಲಪಾತಗಳಾಗಿರುತ್ತೆ, ತುಂಬಾ ಸುಂದರವಾಗಿರುತ್ತೆ. ಬನ್ನಿ ಹೋಗೋಣ ಅಂತ. ಈಗ ಶಿಖರ ದರ್ಶನದಿಂದ ಪಾಲಧಾರ ಮತ್ತೆ ಪಂಚದಾರ ಜಲಪಾತದ ಹತ್ರ ಬಂದಿದ್ದೀವಿ. ತುಂಬಾನೇ ಸುಂದರವಾಗಿರುತ್ತೆ, ಬನ್ನಿ ನೋಡೋಣಂತೆ. ಫುಲ್ ಸ್ಟೆಪ್ಸ್ ಇದೆ, ಒಂದು 70 steps ಇದೆ, ಅದನ್ನ ಇಳಿದು ಹೋಗ್ಬೇಕಾಗತ್ತೆ. ಇವಾಗ ಪಾಲಧಾರ ಮತ್ತೆ ಪಂಚದಾರ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಶಂಕರಾಚಾರ್ಯರು ಶಿವಾನಂದ ಲಹರಿ ಈ ಸ್ಥಾನದಲ್ಲಿ ಬರ್ದಿರೋದಂತೆ. ನೋಡಿ, ಇಲ್ಲಿ ಜಗದ್ಗುರು ಆದಿಶಂಕರಾಚಾರ್ಯ ತಪಸ್ಥಳಂ ಅಂತ ಹಾಕಿದ್ದಾರೆ, ತಪಸ್ಸು ಮಾಡಿದ ಜಾಗ ಅಂತ. ವ್ಯೂ ನೋಡಿ ಏನು ಅದ್ಭುತವಾಗಿದೆ.
ಈಗ ಫಾಲ್ಸ್ ನೋಡಿ. ಈಗ ನೀವು ಹಿಂದೆ ನೋಡ್ತಿರೋದು ಪಾಲಧಾರ ಮತ್ತೆ ಪಂಚದಾರ ಅಂತ. ಪಾಲಧಾರ ಅಂದ್ರೆ ಅದು ಹಿಂದೆ ಅದು ಫಲಧಾರ ಅಂದ್ರೆ ಶಿವನ ಹಣೆಯಿಂದ ಬರ್ತಿರೋ ನೀರು ಅಂತ ಹೇಳ್ತಾರೆ. ಈ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಿಲ್ಲ, ತುಂಬಾ ಜನ ರಿಸರ್ಚ್ ಮಾಡಿದ್ದಾರೆ. ಹಾಗೆ ಇಲ್ಲಿ 24/7 365 ಡೇಸ್ ಇದೇ ರೀತಿ ನೀರ್ ಬರ್ತಾ ಇರತ್ತೆ. ಎಷ್ಟೇ ಸಮ್ಮರ್ ಇರ್ಲಿ, ಎಷ್ಟೇ ಬಿಸಿಲು ಇರ್ಲಿ, ನೀರು ಜಲಕ್ಷಾಮ ಇರ್ಲಿ, ಇಲ್ಲಿ ಮಾತ್ರ ನೀರ್ ಕಂಟಿನ್ಯೂಸ್ ಆಗಿ ಬರ್ತಾ ಇರತ್ತೆ. ತುಂಬಾನೇ ವಿಶೇಷವಾದ ಜಾಗ ಅಂತ ಹೇಳ್ಬೋದು. ಹಾಗೆ ಈ ನೀರ್ ಕೂಡ ತುಂಬಾ ಸಿಹಿ ಆಗಿರತ್ತೆ ಅಂತ ಹೇಳ್ತಾರೆ. ಇಲ್ಲಿ 2 ರೀತಿಯ ಫಾಲ್ಸ್ ಇದೆ. ಒಂದನ್ನ ಪಾಲಧಾರ ಅಂದ್ರೆ ಫಲಧಾರ ಅಂತ ಕರೀತಾರೆ, ಇನ್ನೊಂದು ಪಂಚಧಾರ. ಪಂಚಧಾರ ಅಂದ್ರೆ 5 ಭಾಗಗಳಾಗಿ ಈ ನೀರು ಹರಿಯತ್ತೆ. ನೋಡಿ ಅಲ್ಲಿ ಒಂದು ಸರಸ್ವತಿ ವಿಗ್ರಹ ಕೂಡ ಇದೆ, ಅಲ್ಲಿಗೆ ನಿತ್ಯ ಅಭಿಷೇಕ ಆಗ್ತಿರುತ್ತೆ. ಒಂದು ಶಿವಲಿಂಗ ಕೂಡ ಇದೆ. ತುಂಬಾನೇ ವಿಶೇಷವಾದ ಜಾಗ. ಶ್ರೀಶೈಲಕ್ಕೆ ಬಂದಾಗ ನೀವು ಈ ಜಾಗಕ್ಕೂ ನೀವು ವಿಸಿಟ್ ಮಾಡಬಹುದಾಗುತ್ತೆ. ನೀರ್ ತುಂಬಾ ಚೆನ್ನಾಗಿದೆ, ತುಂಬಾ ಸ್ವೀಟ್ ಆಗಿದೆ, ತುಂಬಾ ಕೋಲ್ಡ್ ಕೂಡ ಇದೆ. ಅದು ನ್ಯಾಚುರಲ್ ವಾಟರ್ ಅಲ್ವಾ, ತುಂಬಾನೇ ಚೆನ್ನಾಗಿದೆ. ತುಂಬಾ ಜನ ವಾಟರ್ ಬಾಟಲ್ ಅಲ್ಲಿ ಫಿಲ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಪಾಲಧಾರ ಮತ್ತೆ ಪಂಚಧಾರ ಪಕ್ಕದಲ್ಲೇ ಒಂದು ವಿಶೇಷವಾದ ಜಲಪಾತ ಇದೆ, ಇನ್ನ ಒಂದು ದೊಡ್ಡ ಜಲಪಾತ, ಅದನ್ನ ಕೂಡ ತೋರಿಸ್ತೀನಿ. ನೀರ್ ಮಾತ್ರ ತುಂಬಾನೇ ಕ್ಲಿಯರ್ ಆಗಿದೆ, ತುಂಬಾನೇ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ, ಮೇಲಿನಿಂದ ನೀರ್ ಬರ್ತಾ ಇದೆ. ಮುಂದೆ ಪಾಲಧಾರ ಪಂಚಧಾರ ಇಂದ ಎದುರುಗಡೆ ರೋಡ್, ಇದು ಪಾಲಧಾರ ಪಂಚಧಾರಕ್ಕೆ ಹೋಗೋ ರೋಡು. ಆದ್ರೆ ಎದುರುಗಡೆ ರೋಡಲ್ಲೇ ಹಟಕೇಶ್ವರ ದೇವಸ್ಥಾನ ಅಂತ ಸಿಗತ್ತೆ. ಈ ರೋಡ್ನಲ್ಲಿ ಹೋಗ್ಬೇಕು, ಮುಂದೆ ಅಲ್ಲಿಗೆ ಹೋಗೋಣಂತೆ ಬನ್ನಿ. ಇನ್ನು ಈಗ ನಾವು ಹಟಕೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನು ಇದ್ರ ಜೊತೆಗೆ ನಾವು ಇಲ್ಲೇ ಲಲಿತಾ ದೇವಿ ಪೀಠಂನ ಕೂಡ ದರ್ಶನ ಮಾಡ್ಕೋಬಹುದು. ಈ ಕ್ಷೇತ್ರವನ್ನು ಹಟಕೇಶ್ವರ ಅಂತ ಕರೀತಾರೆ. ಹಟಕೇಶ್ವರ ಅಂತ ಕರೆಯೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಇಲ್ಲಿ ಶಿವನೇ ಸ್ವಯಂ ಪ್ರತ್ಯಕ್ಷನಾದ ಕ್ಷೇತ್ರ ಇದು ಹಟಕೇಶ್ವರ ಅಂತ. ತುಂಬಾನೇ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ಶ್ರೀಶೈಲಕ್ಕೆ ಬಂದವರು ಸಾಮಾನ್ಯವಾಗಿ ಹಟಕೇಶ್ವರ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಒಬ್ಬ ಕುಂಬಾರ ಇರ್ತಾನೆ, ಅವನ ಹೆಸರು ಕೇಶಪ್ಪ ಅಂತ. ಈ ಕೇಶಪ್ಪನ ದಿನಚರಿ ಏನಾಗಿತ್ತು ಅಂದ್ರೆ, ಅವನು ಮಡಕೆ ಮಾಡ್ತಾ ಇದ್ದ. ಅವನೊಬ್ಬ ಕುಂಬಾರನಾಗಿರ್ತಾನೆ, ಮಡಕೆ ಮಾಡ್ತಿರ್ತಾನೆ. ಆ ಮಡಕೆನ ಮಾರ್ಬಿಟ್ಟು ಅದರ ಬಂದ ಹಣದಿಂದ ಶ್ರೀಶೈಲಕ್ಕೆ ಬರುವ ಮಲ್ಲಿಕಾರ್ಜುನ ದರ್ಶನಕ್ಕೆ ಅಂತ ಭಕ್ತರು ಬರ್ತಾರಲ್ಲ, ಅವ್ರಿಗೆ ಊಟ ವಸತಿ ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದ. ಅವನ ದಿನಚರಿ ಅದೇ ಆಗಿತ್ತು. ಹಾಗೆ ಸಾಕಷ್ಟು ಜನ ಬರ್ತಾ ಇದ್ರು. ಅವ್ರು ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ದ ಈ ಜಾಗದಲ್ಲಿ. ಕೇಶಪ್ಪ ಅಂದ್ರೆ ಸಾಕು, ತುಂಬಾನೇ ಒಳ್ಳೆ ವ್ಯಕ್ತಿ, ತುಂಬಾನೇ ದಾನ ಧರ್ಮ ಮಾಡ್ತಾನೆ, ಹಾಗೆ ತುಂಬಾನೇ ಎಲ್ಲಾರ್ಗೂ ಸತ್ಕಾರ ಮಾಡ್ತಾನೆ ಅಂತ ತುಂಬಾ ವಿಶೇಷವಾಗಿ ಎಲ್ಲರೂ ಅವನ ಕೇಶಪ್ಪನ ಹೊಗಳ್ತಾ ಇದ್ರು. ಅದನ್ನ ಕಂಡ ಸ್ವಲ್ಪ ಸ್ಥಾನಿಕರಿಗೆ ಅದೊಂಥರ ಹೊಟ್ಟೆ ಕಿಚ್ಚಾಯ್ತು. ಓ, ಇವನು ತುಂಬಾನೇ ಬೆಳೀತಾ ಇದ್ದಾನೆ, ಹೀಗೆ ಇವ್ನಿಗೆ ತುಂಬಾ ಹೆಸರು ಬಂದ್ಬಿಟ್ರೆ ನಮ್ಗೆಲ್ಲ ಕಷ್ಟ ಆಗತ್ತೆ ಅಂತ ಅಂದ್ಬಿಟ್ಟು ಅದನ್ನ ಹೇಗಾದ್ರೂ ಮಾಡಿ ಕೆಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಒಮ್ಮೆ ಒಂದಿನ ಬಂದ್ಬಿಟ್ಟು ಕುಂಬಾರ ಎಲ್ಲ ಮಡಕೆ ಮಾಡಿಟ್ಟಿರ್ತಾನಲ್ಲ, ಆ ಮಡಕೆನೆಲ್ಲ ಒಡೆದಾಕ್ಬಿಡ್ತಾರೆ. ಅದನ್ನ ಮಾರಿದ್ರೆ ತಾನೇ ಅವನಿಗೆ ದುಡ್ಡು ಬರೋದು, ಅದಕ್ಕೆ ಎಲ್ಲ ಒಡೆದಾಕ್ಬಿಡ್ತಾರೆ. ಹಾಗೆ ಒಡೆದಾಕಿದ ನಂತರ ಕುಂಬಾರ ಅಟಿಕಾ ಅಂತ ಕರೀತಾರೆ. ಇದಿರತ್ತಲ್ಲ, ಚಕ್ರ ಇರತ್ತಲ್ಲ, ಮಡಕೆ ಮಾಡೋ ಚಕ್ರನ ಸಂಸ್ಕೃತದಲ್ಲಿ ಅಟಿಕಾ ಅಂತ ಕರೀತಾರೆ. ಆ ಅಟಿಕಾನ ಕೂಡ ಧ್ವಂಸ ಮಾಡ್ಬಿಡ್ತಾರೆ. ಅವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಈಗ ಹೇಗ್ ಮಾಡೋದು, ನಾವು ಎಲ್ಲ ಯಾತ್ರಾರ್ಥಿಗಳ ಸೇವೆ ಹೇಗ್ ಮಾಡ್ಬೇಕು ಅಂತ ತುಂಬಾನೇ ಬೇಜಾರಾಗ್ಬಿಡ್ತಾನೆ. ಹಾಗೆ ಶಿವನ ಧ್ಯಾನ ಮಾಡ್ತಾನೆ. ಶಿವನ ಧ್ಯಾನ ಮಾಡಿದಾಗ ಶಿವ ಪ್ರತ್ಯಕ್ಷ ಆಗ್ತಾನೆ, ಅಟಿಕದಿಂದ ಪ್ರತ್ಯಕ್ಷ ಆಗ್ತಾನೆ. ಅದಕ್ಕೆ ಅದನ್ನ ಅಟಿಕೇಶ್ವರ ಅಂತ ಕರೀತಾರೆ. ಹಾಗೆ ಕಾಲಕ್ರಮೇಣ ಬರ್ತಾ 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 ಅದು ಹಟಕೇಶ್ವರ ಆಯ್ತು. ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ನೀನು ಹೋಗ್ಬಿಟ್ಟು ಅಡ್ಗೆ ಮನೆಗೆ ಹೋಗಿ ನೋಡು ಅಂತ ಹೇಳ್ತಾನೆ. ಅಡ್ಗೆ ಮನೆಗೆ ಹೋಗಿ ನೋಡಿದ್ರೆ ಅಡ್ಗೆ ಮನೆ ತುಂಬಾ ಮಡಕೆಗಳಿರುತ್ತೆ. ಆ ಮಡಕೆನಲ್ಲಿ ವಿವಿಧ ಬಗೆಯ ಖಾದ್ಯಗಳಿರುತ್ತೆ, ತುಂಬಾನೇ ವಿಶೇಷವಾದ ಖಾದ್ಯಗಳಿರುತ್ತೆ. ಹಾಗೆ ಊರವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಹೇಗಿದ್ರು ಇವರು ಮಡಕೆನ ಮಾಡೋದಿಕ್ಕಾಗೋದಿಲ್ಲ, ಹಾಗಾಗಿ ಸಾಕಷ್ಟು ಜನ ಕಳಿಸ್ಬಿಡ್ತಾರೆ. ನೋಡಿ, ಕೇಶಪ್ಪ ಮನೆಗೆ ಹೋಗಿ, ಕೇಶಪ್ಪ ಮನೆಗೆ ಹೋಗಿ ಅಂತ ತುಂಬಾ ಜನನೇ ಬಂದ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ಪ್ರಸಾದ ಬಡಿಸ್ತಾನೆ. ಹಾಗಾಗಿ ಶಿವ ಪ್ರತ್ಯಕ್ಷ ಆದ ಸ್ಥಳ ಇದು. ಅದನ್ನ ಅಟಿಕೇಶ್ವರ, ಕೊನೆಗೆ ಅದು ಹಟಕೇಶ್ವರ ಆಗಿದೆ. ಬನ್ನಿ ದೇವರ ದರ್ಶನ ಮಾಡ್ಕೊಳ್ಳೋಣಂತೆ. ಒಳಗಡೆ ಕ್ಯಾಮ್ರಾ ಅಲೋ ಇರೋದಿಲ್ಲ. ಇಲ್ಲಿ ಲಲಿತಾ ದೇವಿ ಆಶ್ರಮ ಇದೆ, ಲಲಿತಾಂಬಿಕಾ ಆಶ್ರಮ ಅಂತ ಇದೆ ನೋಡಿ. ಹಾಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ. ಸಾಕಷ್ಟು ಜನ ಬರ್ತಾ ಇದ್ದಾರೆ ನೋಡಿ, ಇವಾಗ ತುಂಬಾ ಜನ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಿದೆ ಸಾಕಷ್ಟು ಶೇರ್ ಆಟೋಗಳಿರುತ್ತೆ ನಿಮ್ಗೆ. ಶ್ರೀಶೈಲದ ನಂದಿ ಸರ್ಕಲ್ ಇಂದ ಈ ರೀತಿ ನಿಮ್ಗೆ ಶೇರ್ ಆಟೋಗಳು ಸಿಗುತ್ತೆ. ತುಂಬಾ ಜನನೇ ಬರ್ತಿದ್ದಾರೆ ಈಗ.
ಈಗ ನಾವು ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ನಮಗೆ ಪಾಲದಾರ ಪಂಚದಾರದಿಂದ 1.5 ಕಿಲೋಮೀಟರ್ ಆಗುತ್ತೆ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಶ್ರೀಶೈಲಮಿಂದ ಜರ್ನಿನ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಫಸ್ಟ್ ಸಾಕ್ಷಿ ಗಣಪತಿ ನೋಡ್ತಾರೆ, ಅದಾದ್ಮೇಲೆ ಬೇರೆ ಪ್ಲೇಸಸ್ ನೋಡ್ಕೊಂಡು ಹೋಗ್ತಾರೆ. ನಾವು ಶಿಖರ ದರ್ಶನ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಲಾಸ್ಟಿಗೆ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವು ಪ್ರಸ್ತುತ ಸಾಕ್ಷಿ ಗಣಪತಿ ದೇವಸ್ಥಾನದ ಎದುರುಗಡೆ ಇದ್ದೀವಿ. ಹಿಂದೆಗಡೆ ಕಾಣ್ತಿದೆಯಲ್ಲ, ಇಲ್ಲಿ ಒಂದು ವಿಶೇಷವಾದ ವಿನಾಯಕನ ವಿಗ್ರಹ ಇದೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ. ಒಮ್ಮೆ ಶ್ರೀಶೈಲದ ಶಿಖರ ದರ್ಶನ ಮಾಡಿದ್ರೆ ಪುನರ್ಜನ್ಮ ಇರಲ್ಲ ಅಂತ ಹೇಳ್ತಾರೆ. ಆದರೆ ಕೈಲಾಸಕ್ಕೆ ಹೋದಾಗ ಅವರು ಶ್ರೀಶೈಲಕ್ಕೆ ಹೋಗಿದಾರಾ ಇಲ್ವಾ ಅಂತ ಹೇಗೆ ಅರ್ಥ ಆಗುತ್ತೆ ಅಂದರೆ, ಇಲ್ಲಿ ಗಣಪತಿ ಇದನ್ನಲ್ಲ ಸಾಕ್ಷಿ ಗಣಪತಿ ಅಂತ ಕರೀತಾನೆ. ಈ ಸಾಕ್ಷಿ ಗಣಪತಿ ಅಲ್ಲಿ ಸಾಕ್ಷಿ ಹೇಳ್ತಾರೆ, ಇವರು ಕೈಲಾಸಕ್ಕೆ ಹೋಗಿದ್ದಾರೆ, ಇವರು ಕೈಲಾಸಕ್ಕೆ ಹೋಗಿಲ್ಲ. ಅದಕ್ಕೆ ಒಂದು ಪೆನ್ನು ಮತ್ತು ಬುಕ್ ಇಟ್ಕೊಂಡಿರ್ತಾರೆ. ಯಾರ್ಯಾರು ಇಲ್ಲಿ ಬಂದು ಶ್ರೀಶೈಲ ಶಿಖರ ದರ್ಶನ ಮಾಡ್ಕೋತಾರೋ, ಸಾಕ್ಷಿ ಗಣಪತಿಯನ್ನ ದರ್ಶನ ಮಾಡ್ಕೋತಾರೋ ಅವ್ರ ಹೆಸರನ್ನ ಬರ್ಕೋತಾರಂತೆ. ಅವರು ಅವಾಗ ಸ್ವತಃ ಈ ಗಣಪತಿನೇ ಸಾಕ್ಷಿಯಾಗಿ ನಿಂತು ಶ್ರೀಶೈಲಕ್ಕೆ ಹೋಗಿದ್ದಾರೆ, ಹಾಗಾಗಿ ಇವ್ರಿಗೆ ಮೋಕ್ಷ ಸಿಗಬೇಕು ಅಂತ ಹೇಳ್ತಾರಂತೆ. ಹಾಗಾಗಿ ಶ್ರೀಶೈಲಕ್ಕೆ ಬಂದವರು ಪ್ರತಿಯೊಬ್ಬರು ಈ ಸಾಕ್ಷಿ ಗಣಪತಿಗೆ ಬಂದ್ಬಿಟ್ಟು ದರ್ಶನ ಮಾಡಿಕೊಂಡು ಅವರ ಹೆಸರನ್ನ ಆ ಬುಕ್ನಲ್ಲಿ ಬರ್ಸ್ಕೋತಾರೆ. ನಾವೀಗ ಸೈಟ್ ಸೀಯಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ರೋಪ್ವೇಗೆ ಬಂದಿದ್ದೀವಿ. ಇದು ಪಾತಾಳ ಗಂಗಾ ರೋಪ್ವೇ. ನೀವು ಬೇಕಿದ್ರೆ ನೆಡ್ಕೊಂಡು ಬೇಕಿದ್ರೆ ಹೋಗ್ಬೋದು, ಇಲ್ಲಾಂದ್ರೆ ರೋಪ್ವೇ ಟಿಕೆಟ್ ಸಿಗುತ್ತೆ, ಅದನ್ನು ಪರ್ಚೇಸ್ ಮಾಡಿಬಿಟ್ಟು ನಾವು ರೋಪ್ವೇಲಿ ಹೋಗ್ತಾ ಇದ್ದೀವಿ ಈಗ. ಸೊ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 80 ರೂಪೀಸ್ ಅಂತ ಹಾಕಿದ್ದಾರೆ, ಚಿಲ್ಡ್ರನ್ಗೆ 60 ರೂಪೀಸ್. ಇದು ಅಪ್ ಆ್ಯಂಡ್ ಡೌನ್ ಕಾಸ್ಟ್ ಆಗಿರುತ್ತೆ ನೋಡಿ. ಇದು ರೋಪೇ ಟಿಕೆಟಿಂಗ್ ಕೌಂಟರ್ ಇಲ್ಲಿರುತ್ತೆ, ಇಲ್ಲಿ ಟಿಕೆಟ್ ತೆಗೆದುಕೊಂಡು ಹೋಗಬೇಕು. ಬನ್ನಿ ಹೋಗೋಣ ಅಂತ ನೋಡೋಣ. ಹಾಗೆ ನೀವೇನಾದರೂ ಅಕ್ಕಮಹಾದೇವಿ ಕೇವ್ಸಿಗೆ ಹೋಗಬೇಕು ಅಂದರೆ ಇಲ್ಲೇ ಟಿಕೆಟ್ಸ್ ಕೊಡ್ತಾರೆ. 650 ರೂಪೀಸ್ ಒಬ್ರಿಗಾಗತ್ತೆ ಅಡಲ್ಟ್ಸ್ಗೆ, 520 ರೂಪೀಸ್ ಮಕ್ಕಳಿಗಾಗತ್ತೆ. ಇಲ್ಲಿ ಅಕ್ಕಮಹಾದೇವಿ ಐಕ್ಯವಾದ ಸ್ಥಳ ಕೂಡ ಇದೆ, ಅದು ಪಾತಾಳ ಗಂಗದಿಂದ ಹೋಗಬೇಕು, ಬೋಟ್ನಲ್ಲಿ ಹೋಗಬೇಕಾಗಿರುತ್ತೆ. ಸುಮಾರು ಒಂದು 10 ಕಿಲೋಮೀಟರ್ ಬೋಟ್ನಲ್ಲಿ ಹೋಗಬೇಕು. ಅದಕ್ಕೆ 650 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಇದಕ್ಕೆ ಹೋಗಬೇಕು ಅಂದರೆ ತುಂಬಾ ಲಿಮಿಟೆಡ್ ಟಿಕೆಟ್ಸ್ ಇರುತ್ತೆ. ಹಾಗಾಗಿ ನೀವು ಅರ್ಲಿ ಮಾರ್ನಿಂಗ್ 5 o'clockಗೆ ಬಂದು ಇಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ರಿಜಿಸ್ಟರ್ ಮಾಡಿಸ್ಬಿಟ್ಟು ಮತ್ತೆ 8 ಗಂಟೆಯಿಂದ ಒಂದು 2-3 ಬ್ಯಾಚಸ್ ಇರುತ್ತೆ. ಕೆಳಗಡೆ ನಿಮಗೆ ತೋರಿಸ್ತೀನಿ ಯಾವ ಪಾಯಿಂಟಲ್ಲಿ ಟಿಕೆಟ್ ಕೊಡ್ತಾರೆ ಅಂತ. ಅದಕ್ಕೆ ರಿಜಿಸ್ಟ್ರೇಷನ್ ಮಾತ್ರ ಇಲ್ಲಿ ಮಾಡಿಸ್ಬೇಕು, ಟಿಕೆಟ್ ಬಂದು ಕೆಳಗಡೆ ತಗೋಬೇಕಾಗತ್ತೆ. ನೀವು ಕೆಳಗಡೆ ಟಿಕೆಟ್ ತೆಗೆದುಕೊಂಡು ಬೋಟ್ನಲ್ಲಿ ಹೋಗಬೇಕಾಗಿರುತ್ತೆ. ತುಂಬ ವಿಶೇಷವಾಗಿರುತ್ತೆ. ಅಕ್ಕಮಹಾದೇವಿ ಐಕ್ಯ ಆದ ಸ್ಥಳ ಅದು. ಅಲ್ಲಿ ನಿಮಗೆ ಒಂದು ಉದ್ಭವ ಶಿವಲಿಂಗ ಕೂಡ ನೋಡ್ಬೋದಾಗಿರುತ್ತೆ. ಈಗ ಮಳೆಗಾಲ, ಪ್ರಸ್ತುತ ಮಳೆಗಾಲದಲ್ಲಿ ಅಲ್ಲಿ ಅಲೋ ಇರೋದಿಲ್ಲ. ಹಾಗಾಗಿ ನಾವೊಮ್ಮೆ ಯಾವಾಗಾನ ಸಮ್ಮರಲ್ಲಿ ಬಂದಾಗ ಅದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ರೋಪ್ವೇಗೆ ಹೋಗೋಕೆ ರೆಡಿ ಆಗಿದ್ದೀವಿ. ಒಂದು 20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ, ರೋಪ್ವೇ ಕಾಯ್ತಾ ಇದ್ದೀವಿ. ಎಲ್ಲರೂ ಫುಲ್ ಎಕ್ಸೈಟೆಡ್ ಆಗಿದ್ದಾರೆ. ನನ್ನ ತಂಗಿ ಫಸ್ಟ್ ಟೈಮ್ ಅಂತ ಹೋಗ್ತಿರೋದು ರೋಪ್ವೇಗೆ. 1 ಯೂನಿಟ್ಟಿಗೆ 4 ಜನನ ಬಿಡ್ತಾರೆ. ನೋಡಿ ಬರ್ತಾ ಇದೆ ಯೂನಿಟ್ಸು, ಕೇಬಲ್ ಕಾರ್ ಯೂನಿಟ್ಸ್. ಅಲ್ಲಿ ಇಳಿದ್ಬಿಟ್ಟು ಬೇರೆಯವ್ರು ಹತ್ತುತ್ತಾರೆ. ವಾ, ವ್ಯೂ ನೋಡಿ ಏನು ಅದ್ಭುತವಾಗಿದೆ. ಅದು ನಿಮಗೆ ಕಾಣ್ತಿದೆಯಲ್ಲ ಶ್ರೀಶೈಲದ ಡ್ಯಾಮ್, ಅದು ಗೇಟ್ಸ್ ಕೂಡ ಓಪನ್ ಆಗಿದೆ, ನೀರು ಹರಿತಾ ಇದೆ ಅಲ್ಲಿ. ಈಗ ಇದು ಕೆಳಗೆ ಹೋಗಿ ಮತ್ತೆ ಬರೋ ತನಕ ನಾವು ವೆಯ್ಟ್ ಮಾಡಬೇಕು. ಫೈನಲಿ ನಮ್ಮ ಕೇಬಲ್ ಕಾರ್ ಬಂತು. ಇವಾಗ ಹತ್ಕೊಂಡು ಹೋಗೋದು. ಅವರೆಲ್ಲ ಹತ್ತಿರೋರೆಲ್ಲ ಇಳಿತಾರೆ ನೋಡಿ, ಅಲ್ಲಿ ತನಕ ಹೋಗುತ್ತೆ ಅದು. ಫೈನಲಿ ರೋಪ್ವೇ ಸ್ಟಾರ್ಟ್ ಆಯಿತು. ನಾವಿದು 3rd ಟೈಮ್ ರೋಪ್ವೇಗೆ ಹೋಗ್ತಾ ಇರೋದು. ಬೇರೆ ಬೇರೆ ಜಾಗಗಳಲ್ಲಿ ಹೋಗಿದ್ವಿ, ಬಟ್ ಈ ರೋಪ್ವೇನಲ್ಲಿ ಒಂದು ವಿಶೇಷತೆ ಏನಂದರೆ ವ್ಯೂ ಮಾತ್ರ ಅದ್ಭುತವಾಗಿರುತ್ತೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಕೃಷ್ಣಾ ನದಿ ವ್ಯೂ ಮಾತ್ರ ಸಖತ್ತಾಗಿದೆ. ಹೇಗಿದೆ ರೋಪ್ವೇ? ಸೂಪರ್. ನಮ್ಮಮ್ಮ ಫಸ್ಟ್ ಟೈಮ್ ರೋಪ್ವೇಗೆ ಬಂದಿರೋದು. ವಾವ್, ಇಲ್ಲಿ ಹರಿತಾ ಇರೋದು ಕೃಷ್ಣಾ ನದಿ. ಕೃಷ್ಣಾ ನದಿ ನೋಡ್ಬೋದು. ಇಲ್ಲಿ ಕೃಷ್ಣಾ ನದಿ ತುಂಬ ಗ್ರೀನ್ ಆಗಿದೆ. ಅದಕ್ಕೆ ಒಂದು ಕಥೆ ಇದೆ ಪೌರಾಣಿಕವಾಗಿ, ಅದನ್ನು ಕೂಡ ನೋಡೋಣ ಅಂತ. ಆಮೇಲೆ ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ಸುತ್ತ ಮಳೆಗಾಲ ಅಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ಫುಲ್ ಗ್ರೀನ್ ಇದೆ. ಹಸಿರು ಮಧ್ಯೆ ನದಿ ನೋಡೋದಕ್ಕೆ 2 ಕಣ್ಣು ಸಾಲದು. ನೋಡಿ ಅಸೆಂಡ್ ಆಗ್ತಾ ಇದೆ, ಮೇಲೆ ಹೋಗ್ತಾ ಇರೋದು. ಹಾಗೆ ನೀವು ಇಲ್ಲಿಗೆ ಬಂದಾಗ ಬೋಟಿಂಗ್ ಕೂಡ ಹೋಗ್ಬೋದಾಗಿರುತ್ತೆ. ಬೋಟಿಂಗಿಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಇದು ಲೊಕೇಶನ್ನು. ಇಲ್ಲಿ ನೀವು ಬೋಟಿಂಗ್ ಟಿಕೆಟ್ಸ್ ತೆಗೆದುಕೊಳ್ಬೇಕು. ನಿಮಗೆ ರೋಪ್ವೇ ಟಿಕೆಟಲ್ಲೇ ಬೋಟಿಂಗ್ ಇನ್ಕ್ಲೂಡ್ ಆಗಿರೋದಿಲ್ಲ. 80 ರೂಪೀಸ್ ಪರ್ ಪರ್ಸನ್ ಇರುತ್ತೆ ಒಬ್ಬರಿಗೆ, 60 ರೂಪೀಸ್ ಮಕ್ಕಳಿಗೆ. ಇಲ್ಲಿ ಬೋಟಿಂಗ್ ಟಿಕೆಟ್ನ ತೆಗೆದುಕೊಳ್ಬೇಕಾಗತ್ತೆ. ಕೆಳಗಡೆ ಹೋದರೆ ನಮಗೆ ಪಾತಾಳ ಗಂಗೆ ಸಿಗುತ್ತೆ. ಈಗ ನಾವು ಮೊದಲು ಬೋಟಿಂಗಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೋಟ್ ರೆಡಿ ಇದೆ ಅಂದರು, ನೋಡಬೇಕು. ಇಷ್ಟು ಮೆಟ್ಲ ಇಳ್ಕೊಂಡು ಹೋಗ್ಬೇಕಾಗುತ್ತೆ, ಒಂದು 50 ಮೆಟ್ಲಿದೆ.
ಇಳ್ದೋದ್ರೆ ನಮಗೆ ಬೋಟ್ ರೆಡಿ ಇರುತ್ತೆ. ನೋಡಿ ಬೋಟ್ ಬರೋ ತನಕ ಈ ಥರ ಲಾಂಚ್ ಇರುತ್ತೆ, ಲಾಂಚಲ್ಲಿ ಕುತ್ಕೋಬೇಕು. ಚೇರ್ಸ್ ಹಾಕಿದ್ದಾರೆ. ಆ ಬೋಟ್ ಬಂದಮೇಲೆ ನಾವು ಅದ್ರಲ್ಲಿ ಹೋಗಬೇಕು. ಈಗ ನಾವೆಲ್ಲ ಹತ್ತುತ್ತಾ ಇದ್ದೀವಿ. ಸೇಫ್ಟಿ ಜಾಕೆಟ್ಸ್ ಹಾಕೋಬೇಕು. ಇವಾಗ ಸ್ಟಾರ್ಟ್ ಆಯಿತು. ಫೈನಲಿ 1.25 ಗಂಟೆ ಈ ಬೋಟಿಂಗಿಗೆ. ಬಟ್ ಸಖತ್ತಾಗಿದೆ ವ್ಯೂ ಎಲ್ಲ. ದೇವಸ್ಥಾನ ನಾವು ಹೋಗದೆ ಇರೋದು ಯಾವುದು ಅಂದ್ರೆ ಅದು ಇಷ್ಟಕಾಮೇಶ್ವರಿ ದೇವಸ್ಥಾನ. ಈ ಇಷ್ಟಕಾಮೇಶ್ವರಿ ದೇವಸ್ಥಾನ ಬಂದ್ಬಿಟ್ಟು ನಲ್ಲಮಲ ಫಾರೆಸ್ಟ್ ಒಳಗಡೆ ಮಧ್ಯ ಭಾಗದಲ್ಲಿರುತ್ತೆ. ಅದಕ್ಕೆ ನಮಗೆ ಓನ್ ವೆಹಿಕಲ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ, ಅದು ನಾವು ಸಫಾರಿ ಜೀಪ್ ಒಳಗೆ ಹೋಗ್ಬೇಕಾಗತ್ತೆ. ಈ ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೂ ಕೂಡ ಎಲ್ಲರಿಗೂ ಅಲೋ ಇರೋದಿಲ್ಲ. ಪ್ರೀ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮಗೆ 1000 ರೂಪೀಸ್ ಅರೌಂಡ್ ಆಗುತ್ತೆ. ಅದನ್ನ ನಾವು ಮುಂಚೆನೆ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಆನ್ಲೈನ್ ಅಲ್ಲಿ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಥಾರಿಟೀಸ್ ಇಂದ ಪರ್ಮಿಷನ್ ತೆಗೆದುಕೊಂಡೇ ಹೋಗ್ಬೇಕಾಗತ್ತೆ. ತುಂಬಾ ಅಂದ್ರೆ ತುಂಬಾ ವಿಶೇಷವಾದ ಜಾಗ. ಇಲ್ಲಿ ಅಮ್ಮನವರ ಹಣೆ ಹೇಗಿರುತ್ತೆ ಅಂದ್ರೆ ಮನುಷ್ಯರ ಹಣೆ ರೀತಿನಲ್ಲಿರುತ್ತೆ. ನಾವು ಇಷ್ಟಕಾಮೇಶ್ವರಿ ದೇವಸ್ಥಾನಕ್ಕೆ ಏನಾದ್ರು ಹೋದ್ರೆ ಅಲ್ಲಿ ನಮಗೆ ಅಮ್ಮನವರ ಹಣೆನ ಮುಟ್ಟಿಸ್ತಾರೆ. ಮುಟ್ಟಿದ್ರೆ ಅದು ಒಂಥರ ಮೆತ್ತಗಿರುತ್ತೆ ಅಂತ ಹೇಳ್ತಾರೆ. ಹ್ಯೂಮನ್ ಸ್ಕಿನ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾರೆ. ತುಂಬಾ ವಿಶೇಷವಾದ ಜಾಗ. ಹೆಸರಲ್ಲೇ ಇರುವಾಗ ಇಷ್ಟಕಾಮೇಶ್ವರಿ ಅಂದ್ರೆ ನಮ್ಗೆ ಏನು ಇಷ್ಟ ಇರುತ್ತೋ ಅದನ್ನ ದಯಪಾಲಿಸ್ತಾಳೆ ಅಂತ ಒಂದು ಅರ್ಥ ಇದೆ. ಹಾಗಾಗಿ ಈ ತಾಯಿನ ನಾವು ಇಷ್ಟಕಾಮೇಶ್ವರಿ ಅಂತ ಕರೆಯೋದು. ನೋಡಿ ಎಲ್ಲ ಸುತ್ತ ಬೆಟ್ಟಗಳು, ಬೆಟ್ಟಗಳ ಮಧ್ಯೆ ನೀರು ಹರಿಯುತ್ತೆ. ಎಷ್ಟು ಆಳ ಇದೆಯೋ ದೇವ್ರಿಗೆ ಗೊತ್ತು. ಅದೇ ಪಾತಾಳ ಗಂಗೆ. ಅಲ್ಲಿಗೂ ಹೋಗ್ತೀನಿ ಆಮೇಲೆ ನಿಮ್ಗೆ ತೋರ್ಸೋದಕ್ಕೆ. ಡ್ಯಾಮಿಂದು ಗೇಟ್ಸ್ ಓಪನ್ ಆಗಿದೆ. ಮೇಲ್ ಚಿಮ್ತಾ ಇದೆ ನೋಡಿ, ಹೊಗೆ ಥರ ಕಾಣ್ತಿದ್ದಿಲ್ಲ, ಅದು ನೀರು ಎಗರ್ತಾ ಇರೋದು. ಅದು ಶ್ರೀಶೈಲ ಡ್ಯಾಮು. ಫೈನಲಿ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಪಾತಾಳ ಗಂಗೆ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪ್ರತೀತಿ ಏನಂದರೆ ಮೊದಲು ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ನಂತರ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೋಬೇಕು ಅನ್ನೋ ಪ್ರತೀತಿ ಇದೆ. ಬನ್ನಿ ಇವಾಗ ಪಾತಾಳ ಗಂಗೆಗೆ ಹೋಗೋಣ ಅಂತ. ನೋಡಿ ಇಲ್ಲಿ ಪೂಜಾ ದ್ರವ್ಯಗಳೆಲ್ಲ ಸಿಗುತ್ತೆ. ನೀರಿನಲ್ಲಿ ಬಿಡೋದಕ್ಕೆ ಬಾಗಿನಗಳು ಕೂಡ ಎಲ್ಲ ಸಿಗುತ್ತೆ. ನೋಡಿ ಇದೇ ಸ್ನಾನ ಮಾಡೋ ಜಾಗ, ಪಾತಾಳ ಗಂಗೆ. ಘಾಟ್ ಥರ ಮಾಡಿದ್ದಾರೆ. ಇದು ನೋಡಿ ಇಲ್ಲಿ ಕಾಣ್ತಿದೆಯಲ್ಲ, ಇದೆಲ್ಲ ಕೃಷ್ಣಾ ನದಿಯ ನೀರು. ಪೂರ್ತಿ ನಿಮಗೆ ಕಾಣಿಸ್ತಿರೋದು ಕೃಷ್ಣಾ ನದಿಯ ನೀರು. ಇದು ಬ್ಯಾಕ್ ವಾಟರ್ಸ್. ಅಲ್ಲಿ ಡ್ಯಾಮ್ ಕಾಣ್ತಿದೆಯಲ್ಲ, ಆ ಡ್ಯಾಮ್ಗೆ ಬ್ಯಾಕ್ ವಾಟರ್ಸ್ ಇದಾಗಿರುತ್ತೆ. ಇವಾಗ ಮಳೆಗಾಲ ಆದ ಕಾರಣ ತುಂಬಾ ನೀರಿದೆ. ಹಾಗೆ ನಿಮಗೆ ಸುತ್ತ ನೋಡ್ಬೋದು, ಪೂರ್ತಿ ಎಲ್ಲ ಹಸಿರು ಕಾಣುತ್ತೆ ನಿಮಗೆ. ಇಲ್ಲಿ ಒಂದು ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಬೋಟಲ್ಲಿ ಬೇಕಾದ್ರೆ ಹೋಗ್ಬೋದು. ಈಗ ಪ್ರಸ್ತುತ ನಾವು ದೇವಸ್ಥಾನದ ಬ್ಯಾಕ್ ಸೈಡು ನಮಗೆ ಕೆಲವೊಂದು ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹಿಂದೆಗಡೆ ಕೂಡ ನಮಗೆ ಕೆಲವೊಂದು ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಈಗ ಆ ಪ್ಲೇಸಸ್ನ ವಿಸಿಟ್ ಮಾಡೋಕೆ ಹೋಗ್ತಿದ್ದೀವಿ. ಆ ಪ್ಲೇಸಸ್ ಯಾವುದು ಅಂದರೆ ಶಿವಾಜಿ ಸ್ಫೂರ್ತಿ ಕೇಂದ್ರ, ಮಲ್ಲಮ್ಮ ಕನ್ನೀರು, ಪಂಚಮುಖ ಶಿವಲಿಂಗಂ, ಬಯಲು ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ರುದ್ರಾಕ್ಷಿ ಮಠ. ಈ ದೇವಸ್ಥಾನ ಎಲ್ಲ ತುಂಬ ಹತ್ರದಲ್ಲೇ ಇರ್ತವೆ. ಸೊ ಈಗ ಆ ದೇವಸ್ಥಾನಗಳನ್ನ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನಾವು ಶ್ರೀಶೈಲದಲ್ಲಿ ಇನ್ನೂ ಒಂದು ಪ್ರಮುಖವಾದ ಪ್ಲೇಸಿಗೆ ಬಂದಿದ್ದೀವಿ. ಈ ದೇವಸ್ಥಾನದ ಹೆಸರು ಬಯಲು ವೀರಭದ್ರೇಶ್ವರ ಅಂತ. ಇಲ್ಲಿ ಕ್ಷೇತ್ರ ಪಾಲಕ ಬಂದ್ಬಿಟ್ಟು ವೀರಭದ್ರ ಸ್ವಾಮಿ. ಹೆಸರಿನಲ್ಲೇ ಇದೆ ಬಯಲು ವೀರಭದ್ರ ಸ್ವಾಮಿ ಅಂತ. ಇಲ್ಲಿ ದೇವರಿಗೆ ದೇವಸ್ಥಾನ ಇರೋದಿಲ್ಲ, ಬಯಲಿನಲ್ಲೇ ಇರೋದು. ತುಂಬ ವಿಶೇಷವಾದ ದೇವಸ್ಥಾನ. ಹಾಗೆ ಇನ್ನೂ ಒಂದು ಮಾಹಿತಿ ಏನಂದರೆ, ಇಲ್ಲಿ ಮೊದಲು ಯಾರು ವೆಹಿಕಲ್ಸ್ನ ತೆಗೆದುಕೊಂಡು ಬರ್ತಾರೋ ಅವರು ಇಲ್ಲಿ ಪೂಜೆ ಮಾಡೋ ಒಂದು ಪ್ರತೀತಿ ಇದೆ. ಬನ್ನಿ ದೇವರ ದರ್ಶನ ಮಾಡೋಣ ಅಂತ ಒಳಗಡೆ ಹೋಗಿ. ನೋಡಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಇವತ್ತು. ಬಯಲು ವೀರಭದ್ರ ಸ್ವಾಮಿ ದೇವಸ್ಥಾನ. ಈಗ ನೆಕ್ಸ್ಟ್ ನಾವು ಶಿವಾಜಿ ಸ್ಫೂರ್ತಿ ಕೇಂದ್ರಕ್ಕೆ ಬಂದಿದ್ದೀವಿ. ಇದು ನಮಗೆ ನಂದಿ ಸರ್ಕಲಿಂದ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇಲ್ಲಿ ಒಳಗೆ ಹೋಗೋಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕು. 10 ರೂಪೀಸ್ ಆಗಿರುತ್ತೆ ಎಂಟ್ರಿ ಟಿಕೆಟು. ಇಲ್ಲಿ ಕ್ಯಾಶ್ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಫೋನ್ಪೇ ಎಲ್ಲ ಇಲ್ಲ. ಈ ಸ್ಥಳದಲ್ಲಿ ಇನ್ನೂ ಒಂದು ಪ್ರತೀತಿ ಇದೆ. ಅದೇನು ಅಂದರೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಮ್ಮನವರು ಖಡ್ಗ ಕೊಟ್ಟ ಸ್ಥಳ ಅಂತ ಹೇಳ್ತಾರೆ ಶ್ರೀಶೈಲವನ್ನು. ಭ್ರಮರಾಂಬಿಕಾ ತಾಯಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ಕೊಟ್ಟ ಸ್ಥಳ ಅಂತ ಹೇಳ್ತಾರೆ. ಅದರ ಸ್ಮರಣಾರ್ಥವಾಗಿ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಸ್ಫೂರ್ತಿ ಕೇಂದ್ರ ಇದೆ.
ತುಂಬ ಚೆನ್ನಾಗಿದೆ ಇದು. ನೀವು ಶ್ರೀಶೈಲಕ್ಕೆ ಬಂದಾಗ ಒಂದು 10 ಮಿನಿಟ್ಸ್ ಬಿಡುವು ಮಾಡಿಕೊಂಡು ಇಲ್ಲೂ ಬಂದು ನೋಡಿ. ಇಲ್ಲಿ ಧ್ಯಾನ ಮಂದಿರ ಕೂಡ ಇದೆ, ಒಳಗಡೆ ಛತ್ರಪತಿ ಶಿವಾಜಿ ಮಹಾರಾಜರ ವಿಗ್ರಹ ಕೂಡ ಇದೆ, ತುಂಬಾ ಸುಂದರವಾಗಿದೆ. ಬನ್ನಿ ಒಳಗಡೆ ಹೋಗೋಣ ಅಂತ. ನೋಡಿ, ಇದೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯನ್ನು ಈ ರೂಪದಲ್ಲಿಟ್ಟಿದ್ದಾರೆ. ತುಂಬಾ ವಿಶೇಷವಾಗಿದೆ. ಇದು ನೋಡಿ, ನನಗೆ ಗೊತ್ತಿರಲಿಲ್ಲ, ಶಿವಾಜಿ ಮಹಾರಾಜರು ಶ್ರೀಶೈಲದಿಂದ ತಿರುಮಲಕ್ಕೆ ಹೋಗಿ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಮಾಡ್ತಿರೋದು. ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ವೆಂಕಟೇಶ್ವರ ಸ್ವಾಮಿನ ದ್ವಾರಗಳಾಗಿರ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ತುಂಬ ಚೆನ್ನಾಗಿದೆ. ಇವರು ಶ್ರೀಶೈಲಕ್ಕೆ ಬಂದು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ತಿರೋದು. ನಾವೀಗ ನೆಕ್ಸ್ಟ್ ಮಲ್ಲಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ನಾವು ಹೇಳಿದಲ್ಲ, ಈ 5 ಜಾಗಗಳಿಗೂ ಕೂಡ ನೀವು ಶೇರ್ ಆಟೋ ಅಲ್ಲಿ ಕೂಡ ಹೋಗ್ಬೋದು. ಶೇರ್ ಆಟೋ ಅಲ್ಲಿ 100 ರೂಪೀಸ್ ತೊಗೊತಾರೆ ಪರ್ ಪರ್ಸನ್ನು. ಇಲ್ಲ ನೀವು ಪ್ರೈವೇಟಾಗಿ ಆಟೋ ಮಾತಾಡ್ಕೊಬೇಕಂದ್ರೆ 400 to 500 ರೂಪೀಸ್ ತೊಗೊತಾರೆ. ಈ 5 ದೇವಸ್ಥಾನಗಳನ್ನ ನಿಮಗೆ ತೋರಿಸ್ಕೊಡ್ತಾರೆ. ಈಗ ನಾವು ಬಂದಿರೋದು ಮಲ್ಲಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಒಂದು ಕತೆ ಇದೆ. ಅದೇನೆಂದರೆ 14ನೇ ಶತಮಾನದಲ್ಲಿ ನಾಗಿರೆಡ್ಡಿ ಮತ್ತು ಗೌರಮ್ಮ ಎಂಬ ದಂಪತಿಗಳಿರ್ತಾರೆ. ಅವರಿಗೆ ಮಕ್ಕಳಿರೋದಿಲ್ಲ. ಆದ್ದರಿಂದ ಅವರು ಶ್ರೀಶೈಲಕ್ಕೆ ಬರ್ತಾರೆ. ಇಲ್ಲಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿಬಿಟ್ಟು ಮಲ್ಲಿಕಾರ್ಜುನ ಸ್ವಾಮಿನ ದರ್ಶನ ಮಾಡಿಕೊಂಡು ಅವರಿಗೆ ಮಕ್ಕಳು ಬೇಕು ಅಂತ ಬೇಡ್ಕೊತಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅನುಗ್ರಹದಿಂದ ಅವರಿಗೆ ಹೆಣ್ಣು ಮಗುವಿನ ಜನನ ಆಗುತ್ತೆ. ಆ ಹೆಣ್ಣು ಮಗುವಿನ ಹೆಸರು ಮಲ್ಲಮ್ಮ ಅಂತ. ಈ ಮಲ್ಲಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ಪರಮ ಭಕ್ತಿ ಆಗಿರ್ತಾಳೆ. ಇವರಿಗೆ ಸಿದ್ದಾಪುರ ಎಂಬ ಊರಿರುತ್ತೆ. ಅಲ್ಲಿ ಹೇಮಾರೆಡ್ಡಿ ಅವರ ಮಗ ಬರ್ಮಾರೆಡ್ಡಿ ಅಂತ ಇರ್ತಾರೆ. ಅವರಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ವಿವಾಹ ಆದ ನಂತರ ಈ ಹೇಮಾರೆಡ್ಡಿ ಫ್ಯಾಮಿಲಿಗೆ ಸಾಕಷ್ಟು ಸಂಪತ್ತು ವೃದ್ಧಿ ಆಗುತ್ತೆ. ಆದರೆ ಇದನ್ನ ನೋಡಿದ ಆ ಬರ್ಮಾರೆಡ್ಡಿ ಅವರ ಅಮ್ಮನಿಗೆ ಇದನ್ನ ಸಹಿಸಕ್ಕೆ ಆಗೋದಿಲ್ಲ. ಆದ್ರಿಂದ ಅವರು ಮಲ್ಲಮ್ಮನ ಮೇಲೆ ಬರ್ಮಾರೆಡ್ಡಿಗೆ ಸಾಕಷ್ಟು ಕೆಟ್ಟ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡ ಬರ್ಮಾರೆಡ್ಡಿಗೆ ಸಾಕಷ್ಟು ಕೋಪ ಬರುತ್ತೆ. ಅದಕ್ಕೆ ಅವರು ಮಲ್ಲಮ್ಮನ ಸಾಯಿಸಕ್ಕೆ ಹೋಗ್ಬಿಡ್ತಾರೆ. ಬಟ್ ಆ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದಿಂದ ಅವರು ಸಾಯಿಸೋದಿಲ್ಲ, ವಾಪಸ್ ಬಂದ್ಬಿಡ್ತಾರೆ. ಬಟ್ ಇದನ್ನು ನೋಡಿದ ಮಲ್ಲಮ್ಮನಿಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರಿಂದ ಅವರು ಆ ಫ್ಯಾಮಿಲಿಯಿಂದ ಹೊರಗೆ ಬಂದ್ಬಿಟ್ಟು ಶ್ರೀಶೈಲದಲ್ಲಿ ಒಂದು ಗೋಶಾಲೆನ ನಡೆಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮತ್ತೆ ಶ್ರೀಶೈಲಕ್ಕೆ ಯಾರೆಲ್ಲ ಭಕ್ತರು ಬರ್ತಾರಲ್ಲ ಅವರಿಗೆ ಅನ್ನಪ್ರಸಾದವನ್ನು ನೀಡ್ತಾ ಇರ್ತಾರೆ. ಇವಾಗ ನಮಗೆ ಹೇಮಾರೆಡ್ಡಿ ಮಲ್ಲಮ್ಮನವರ ದರ್ಶನ ಆಯಿತು. ಒಳಗಡೆ ಹೇಮಾರೆಡ್ಡಿ ಮಲ್ಲಮ್ಮನವರ ಮೂರ್ತಿ ಇದೆ. ಅದಲ್ಲದೆ ಅಲ್ಲಿ ಮಲ್ಲಮ್ಮನ ಕಣ್ಣೀರು ಅಂತ ಒಂದು ನೀರು ಹರಿತಾ ಇರುತ್ತೆ. ಆ ನೀರನ್ನೇ ಪ್ರಸಾದವಾಗಿ ಕೂಡ ಕೊಡ್ತಾರೆ. ಒಂದು ಜಲಧಾರೆ ಥರ ಒಂದು ಸಣ್ಣದಾಗಿ ಹರಿತಾ ಇರುತ್ತೆ. ಇವಾಗ ನಾವು ಮುಂದೆ ಪಂಚಮುಖ ಶಿವಲಿಂಗನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಲ್ಲಮ್ಮನ ಸೇವೆ ನೋಡಿ ಆ ಪರಮಶಿವನೇ ಬಂದು ಮಲ್ಲಮ್ಮನಿಗೆ ದರ್ಶನ ಕೊಡ್ತಾರೆ ನೋಡಿ. ಇನ್ನು ನಾವು ಮಲ್ಲಮ್ಮನ ದೇವಸ್ಥಾನದಿಂದ ಕೇವಲ 500 ಮೀಟರ್ ದೂರದಲ್ಲಿರುವ ಪಂಚಮುಖ ಶಿವಲಿಂಗನ ದರ್ಶನ ಮಾಡಕ್ ಬಂದಿದೀವಿ. ಇದು ನಮ್ಗೆ ಮೇನ್ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಈ ದೇವಸ್ಥಾನ ತುಂಬಾನೇ ಪುರಾತನವಾದ ದೇವಸ್ಥಾನ. ಮತ್ತೆ ಇದನ್ನ 7ನೇ ಶತಮಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ನಾವು ತುಂಬಾ ವಿಶೇಷವಾದ ಒಂದು ಪಂಚಲಿಂಗ ದರ್ಶನ ಮಾಡ್ಕೋಬಹುದು. ಅದ್ರ ಜೊತೆಗೆ ನಮ್ಗೆ ಇನ್ನ 2 ಶಿವಲಿಂಗಗಳು ಕೂಡ ಇರುತ್ತೆ. ಒಂದು ಎಂಟ್ರೆನ್ಸ್ ಅಲ್ಲಿ ಇದೆ, ಇನ್ನೊಂದು ದೇವಸ್ಥಾನದ ಪಕ್ಕದಲ್ಲಿದೆ. ಇನ್ನು ಮೇನ್ ಪಂಚಲಿಂಗ ಬಂದ್ಬಿಟ್ಟು ಇದು ದೇವಸ್ಥಾನದ ಒಳಗಡೆ ಇರುತ್ತೆ. ನೀವಲ್ಲಿ ಜಲಾಭಿಷೇಕ ಕೂಡ ಮಾಡ್ಬೋದು. ಇದು ತುಂಬಾನೇ ಒಂದು ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ನಾವು ಲಾಸ್ಟ್ ಪ್ಲೇಸ್ ರುದ್ರಾಕ್ಷ ಮಠಕ್ಕೆ ಬಂದಿದ್ದೀವಿ. ಇದು ದೇವಸ್ಥಾನದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇನ್ನು ಶ್ರೀಶೈಲದಲ್ಲಿರುವ ಪಂಚಮಠದಲ್ಲಿ ಈ ಮಠ ಕೂಡ ಒಂದಾಗಿರುತ್ತೆ. ಇದನ್ನ ರುದ್ರಾಕ್ಷ ಮಠ ಅಂತ ಕರೀತಾರೆ. ಇಲ್ಲಿ ನಮ್ಗೆ ಸ್ವಾಮಿಯವರು ತುಂಬಾ ಸುಂದರವಾದ ಶಿವಲಿಂಗದಲ್ಲಿ ನಮ್ಗೆ ದರ್ಶನ ಕೊಡ್ತಾರೆ. ಈ ಮಠ ಕೂಡ ನಿಮ್ಗೆ ದೇವಸ್ಥಾನದಿಂದ ತುಂಬಾನೇ ಹತ್ರ ಆಗಿರುತ್ತೆ. ಸೊ ನೀವು ಈ ಎಲ್ಲಾ ಸೈಟ್ ಸೀಯಿಂಗ್ ಪ್ಲೇಸಸ್ ನ ಕೂಡ ಕವರ್ ಮಾಡ್ಕೋಬಹುದು. ನಿಮ್ಗೆ ಕೇವಲ 2 ಅವರ್ಸ್ ಅಲ್ಲಿ ನೀವು ಈ ಶಿವಾಜಿ ಸ್ಫೂರ್ತಿ ಕೇಂದ್ರ ಆಗಿರ್ಬೋದು, ಮತ್ತೆ ರುದ್ರಾಕ್ಷ ಮಠ, ಪಂಚಮುಖ ಶಿವಲಿಂಗ, ಹೇಮಾರೆಡ್ಡಿ ಮಲ್ಲಮ್ಮ ಕಣ್ಣೀರು, ಮತ್ತೆ ಬೈಲು ವೀರಭದ್ರ ಸ್ವಾಮಿ ದೇವಸ್ಥಾನ, ಈ ಇಷ್ಟು ಪ್ಲೇಸಸ್ ನ ನೀವು ಆರಾಮಾಗಿ 2 ಅವರ್ಸ್ ಅಲ್ಲಿ ಕವರ್ ಮಾಡಬಹುದಾಗಿರುತ್ತೆ. ಇದಾಗಿತ್ತು ಇವತ್ತಿನ ನಮ್ಮ ಶ್ರೀಶೈಲದ ಸೈಟ್ ಸೀಯಿಂಗ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣಂತೆ. ನಾವು ಮುಂದಿನ ಜಾಗವಾದ ಮಹಾನಂದಿಗೆ ಭೇಟಿ ನೀಡ್ತಾ ಇದ್ದೀವಿ. ಆ ವಿಡಿಯೋನ ಕೂಡ ನೀವು ತಪ್ಪದೆ ನೋಡಿ. ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.